ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಗುಲ್ಬರ್ಗಾ ವಿಭಾಗದ ತಿಂತಿಣಿ ಬ್ರಿಡ್ಜ್ನಲ್ಲಿದ್ದಂಥ ಶಾಖಾ ಮಠದ ಉಸ್ತುವಾರಿಯನ್ನು ವಹಿಸಿದಂತಹ ನಮ್ಮ ಪರಮಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಇವತ್ತು ಬೆಳಗಿನ ಜಾವ ಆಕಸ್ಮಿಕವಾಗಿ ಲಿಂಗೈಕ್ಯರಾಗಿರ್ತಕ್ಕಂಥದ್ದು ಭಾಳ ನಮಗಂತೂ ತುಂಬ ಆಘಾತವನ್ನು ದುಃಖವನ್ನು ತಂದಿದೆ. ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ 1992 ಇಸ್ವಿ ಫೆಬ್ರವರಿ 9ನೇ ತಾರೀಕು ಸ್ಥಾಪನೆ ಆದಂಥ ಕನಕದಾಸರ ಹೆಸರಿನ ಈ ಗುರುಪೀಠದ ಪ್ರಥಮ ಜಗದ್ಗುರುಗಳಾದಂಥ ಶ್ರೀ ವೀರೇಂದ್ರಕೇಶವ ತಾರಕಾನಂದಪುರಿ ಮಹಾಸ್ವಾಮಿಗಳಾದ ಮೇಲೆ ಕರ್ನಾಟಕ ರಾಜ್ಯದ 4 ಕಂದಾಯ ವಿಭಾಗಗಳಲ್ಲಿ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ ಮತ್ತು ಗುಲ್ಬರ್ಗಾ ವಿಭಾಗದಲ್ಲಿ 4 ವಿಭಾಗ ಮಠಗಳನ್ನು ಸ್ಥಾಪನೆ ಮಾಡಿ ನಮ್ಮ ಜಗದ್ಗುರುಗಳಾದಂಥ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಕಾಗಿನೆಲೆಯಲ್ಲಿ ಉಸ್ತುವಾರಿಯನ್ನು ವಹಿಸಿಕೊಂಡ್ರು. ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಗುಲ್ಬರ್ಗಾ ಶಾಖಾ ಮಠದ ಉಸ್ತುವಾರಿಯನ್ನು ವಹಿಸಿಕೊಂಡ್ರು. ಬೆಂಗಳೂರು ವಿಭಾಗದ ಉಸ್ತುವಾರಿಯನ್ನು ಈಶ್ವರಾನಂದಪುರಿ ಸ್ವಾಮೀಜಿಯವರು ವಹಿಸಿಕೊಂಡ್ರು. ಮೈಸೂರು ವಿಭಾಗದ ಉಸ್ತುವಾರಿಯನ್ನು ಶಿವಾನಂದಪುರಿ ಮಹಾಸ್ವಾಮಿಗಳು. ಈಗ 4 ಜನ ಸ್ವಾಮೀಜಿಗಳು ನಮ್ಮ ಪೂಜ್ಯ ಜಗದ್ಗುರುಗಳಾದಂಥ ನಿರಂಜನಾನಂದಪುರಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದರು. ಮೂಲತಃ ಪೂಜ್ಯ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಕಲ್ಯಾಣ ಕರ್ನಾಟಕ ಭಾಗದ ಜವಾಬ್ದಾರಿಯನ್ನು ತಗೊಂಡು ಅಲ್ಲಿ ತಿಂತಿಣಿ ಬ್ರಿಡ್ಜ್ನಲ್ಲಿ ಒಂದು ಶಾಖಾ ಮಠವನ್ನು ಸ್ಥಾಪನೆ ಮಾಡೋದರಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿ ಭಾಳಷ್ಟು ಒಳ್ಳೆಯ ಶ್ರೀಮಠವನ್ನು ಅಲ್ಲಿ ಸ್ಥಾಪನೆ ಮಾಡಿ ಆ ಭಾಗದ ಜನರ ಸೇವೆಯನ್ನು ಮಾಡ್ತಾಯಿದ್ರು. ಮೂಲ ಅವರು ಚಿತ್ರದುರ್ಗ ಜಿಲ್ಲೆಯ ಶ್ರೀಗಳು. ಆಕಸ್ಮಿಕವಾಗಿ ಮೊನ್ನೆ ಕಳೆದ 3 ದಿವಸದಿಂದ ತಿಂತಿಣಿಯಲ್ಲಿ ಹಾಲುಮತ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ, ಪ್ರತಿ ವರ್ಷದ ಹಾಗೆ ಸಂಕ್ರಾಂತಿಯ ಸಂದರ್ಭದಲ್ಲಿ ಹಾಲುಮತ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ 3 ದಿವಸ ತಿಂತಿಣಿಯಲ್ಲಿ ನಡೀತಕ್ಕಂಥದ್ದು ವಾಡಿಕೆ. ಈ ಬಾರಿ ಕೂಡ ನೆನ್ನೆ ತಾನೇ ಆ ಕಾರ್ಯಕ್ರಮವನ್ನು ಮುಗಿಸಿ ಹಠಾತ್ತಾಗಿ ಅವರು ಶಿವನ ಪಾದ ಸೇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಳಷ್ಟು ದುಃಖವನ್ನು ಉಂಟು ಮಾಡಿದೆ. ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಭಕ್ತರ, ವಿಶೇಷವಾಗಿ ಕನಕದಾಸರ ತತ್ವ ಸಂದೇಶವನ್ನು ಹೊತ್ತಂತಹ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಎಲ್ಲ ಅವಕಾಶ ವಂಚಿತ ಸಮುದಾಯಗಳ ಕಣ್ಣೀರನ್ನು ಒರೆಸ್ತಕ್ಕಂಥ ನಿಟ್ಟಿನಲ್ಲಿ, ಎಲ್ಲ ಬಡವರ ಯೋಗಕ್ಷೇಮ ನೋಡ್ತಕ್ಕಂಥ ನಿಟ್ಟಿನಲ್ಲಿ ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿದಂಥ ಶ್ರೀಮಠ. ಆ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮ ವಹಿಸಿ ಅನೇಕ ವಿದ್ಯಾಸಂಸ್ಥೆಗಳನ್ನು ಆರಂಭ ಮಾಡಿ, ದಾಸೋಹವನ್ನು ಆರಂಭ ಮಾಡಿ, ವಿಶೇಷವಾಗಿ ಸಾಮಾಜಿಕ ಚಳವಳಿಯಲ್ಲೂ ಕೂಡ ಅವರು ತಮ್ಮನ್ನು ಪಾಲ್ಗೊಂಡು ಇವತ್ತು ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥದ್ದು ನಮಗೆಲ್ಲ ಬಹಳ ದುಃಖವನ್ನು ಉಂಟು ಮಾಡಿದೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ನಂತರ ಅವರು ಹೇಗೆ ಅವರ ಸಾಮಾಜಿಕ ಕಳಕಳಿಯಲ್ಲಿ ಅವರು ಕೆಲಸ ಮಾಡಿದರು, ಅದೇ ರೀತಿ ಅವರ ಸಂದೇಶ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ ಅನ್ನೋ ಸಂದೇಶವನ್ನು ಈ ಸಂದರ್ಭದಲ್ಲಿ ಇಡೀ ಸಮಸ್ತ ಎಲ್ಲ ಅವಕಾಶ ವಂಚಿತ ಸಮುದಾಯಗಳಿಗೆ ಕೊಡ್ತಕ್ಕಂಥದ್ದು ಸರಿ ಅಂತ ನನಗೆ ಅನಿಸ್ತದೆ. ಶ್ರೀ ಜಗದ್ಗುರುಗಳಾದ ವೀರೇಂದ್ರಕೇಶವ ತಾರಕಾನಂದಪುರಿ ಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಏನಿವತ್ತು ಬೆಳಗಿನ ಜಾವ ನಮ್ಮ ಗುಲ್ಬರ್ಗಾ ವಿಭಾಗದ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮಿಗಳು ದೈವಾನಿಧರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ, ಇವತ್ತು ಇಡೀ ರಾಜ್ಯದಲ್ಲಿ 4 ಮಠಗಳು ಬೃಹದಾಕಾರವಾಗಿ ಅಭಿವೃದ್ಧಿಯತ್ತ ಸಾಗುವ ಸಂದರ್ಭದಲ್ಲಿ ಸಮಾಜಕ್ಕೆ, ತುಳಿತಕ್ಕೆ ಒಳಗಂಥ ಸಮಾಜಗಳಿಗೆ ಭಾರಿ ದುಃಖವನ್ನು ತರಿಸಿದೆ. ನವೆಂಬರಲ್ಲಿ ಏನು ತಿರುಪತಿಯಲ್ಲಿ ಕನಕದಾಸರ ಸ್ಟ್ಯಾಚ್ಯೂ ಉದ್ಘಾಟನೆಗೆ ಬರಲೇಬೇಕು ಸ್ವಾಮೀಜಿ ಅಂತಂದಾಗ 2 ಮಾತು ಹೇಳಿದ್ರೆ, ಬಂದು ಮನೆಯಲ್ಲಿ ಊಟ ಮಾಡಿಕೊಂಡು ಪ್ರಸಾದ ತಗೊಂಡು ಇಲ್ಲಿಂದ ನಾವು ತಿರುಪತಿಗೆ ಕನಕದಾಸರ ಸ್ಟ್ಯಾಚ್ಯೂ ಉದ್ಘಾಟನೆ ಹೋಗಿ ರೇವಣ್ಣವರು ನಾವು ಎಲ್ಲ ಇಷ್ಟು ಸಡನ್ನಾಗಿ ದೇವರು ಭಾರಿ ಅನ್ಯಾಯ ಆಗಿದೆ ಸಮಾಜಕ್ಕೆ. ಇಡೀ 4 ಸ್ವಾಮೀಜಿಗಳು ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಸೇವೆಯನ್ನು ಮಾಡ್ತಾಯಿದ್ರು.
ಇಂಥ ಸಂದರ್ಭದಲ್ಲಿ ಸಿದ್ದರಾಮಾನಂದಪುರ ಸ್ವಾಮೀಜಿಗಳು ದೈವಾನಂದರಾಗಿರೋದು ಅಪಾರ ದುಃಖ ತಂದಿದೆ. ಹೆಚ್ಚಿನ ರೀತಿಯಲ್ಲಿ ಗುಲ್ಬರ್ಗಾ ವಿಭಾಗದಲ್ಲಿ ನಮ್ಮ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿತ್ತು. ಆ ಭಾಗದಲ್ಲಿ ಹೆಚ್ಚಿನ ಕೆಲಸಗಳನ್ನು ಸ್ವಾಮೀಜಿಗಳು ಮಾಡಿದರು. ಇಂಥ ಸಂದರ್ಭದಲ್ಲಿ ಅವರ ಅಕಾಲಿಕ ಮರಣ ದೈವದಿಂದಾಗಿರೋದು ನಮಗೆ ಭಾರಿ ದುಃಖ ತಂದಿದೆ. ಈ ಸಂದರ್ಭದಲ್ಲಿ ಈ ರಾಜ್ಯದ ಕೊಪ್ಪಳ ಉಪಕುಲಪತಿಗಳಾಗಿದ್ದಂಥ ಈಗ ಬೆಂಗಳೂರು ಉತ್ತರ ವಿವಿ ಕುಲಪತಿಗಳಾದಂಥ PK ರವಿಯವರು ಇವತ್ತು ಕಾರ್ಯಕ್ರಮಕ್ಕೆ ಬರ್ತಾಯಿದ್ರು. ಅಂದವೇ ಮೊನ್ನೆ ಹೇಳಿದರು ತಿಂತಿಣಿಗೆ ಹೋಗ್ತೀರಣ ಅಂತ ಕೇಳಿದ್ದೆ ನಾನು. 3 ದಿವಸ ತಿಂತಿಣಿ ಕಾರ್ಯಕ್ರಮ ಇತ್ತು. ನೆನ್ನೆನೇ ಆ ಕಾರ್ಯಕ್ರಮ ಮುಗಿಸಿದ್ದಾರೆ ಸಿದ್ದರಾಮಾನಂದಪುರ ಸ್ವಾಮಿಗಳು. ಇಲ್ಲ ಗೌಡ್ರೆ ಈ ಸಲ ಹೋಗಕ್ಕಾಗ್ತಾ ಇಲ್ಲ ಅಂತ ಹೇಳಿದರು ನಮ್ಮ ಅಣ್ಣವರು. ಹಂಗೆ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ಗೌಡ್ರೆ ಅಂದರು. ಅದಕ್ಕೋಸ್ಕರ ಹಂಗೆ ಸ್ವಾಮೀಜಿಗಳದ್ದು ಹಂಗೆ ಕಾರ್ಯಕ್ರಮ ಮುಗಿಸ್ಬಿಡೋಣ ಬರಬೇಕಣ್ಣ ಅಂತೇಳಿ ಹೇಳಿದಾಗ ಬಂದಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾಯಿದ್ದೀನಿ.